ಹಸಿರು ಹೊಲಗಳು, ತೆಂಗಿನ ಮರಗಳ ಸಾಲು, ಮಧ್ಯದಲ್ಲಿ ಹಳೆಯದಾದರೂ ಭವ್ಯವಾದ ಮನೆ. ಅದು ರಾಮಣ್ಣನವರ ಮನೆ. ಗ್ರಾಮದಲ್ಲಿ ಆ ಮನೆಗೆ ಒಂದು ಗೌರವ. ಆದರೆ ಮನೆಯ ಒಳಗಿರುವ ವಾತಾವರಣ ಮಾತ್ರ ದಿನೇ ದಿನೇ ಕಹಿಯಾಗುತ್ತಿತ್ತು. ಆ ಮನೆಯ ಕಾರಣ ಅತ್ತೆ ಗಂಗಮ್ಮ. ಗಂಗಮ್ಮನಿಗೆ ಒಂದು ದೊಡ್ಡ ಗುಣವಿತ್ತು. ಅದು ದುರಾಸೆ. ಹಣ, ಬಂಗಾರ, ಜಮೀನು, ಹೆಸರು, ಗೌರವ ಎಲ್ಲವೂ ಇನ್ನಷ್ಟು ಬೇಕೆಂಬ ಹವಣಿಕೆ. ಇದ್ದದ್ದರಲ್ಲಿ ತೃಪ್ತಿ ಅನ್ನೋದು ಅವಳಿಗೆ ಗೊತ್ತೇ ಇರಲಿಲ್ಲ. ಮನೆಯೊಳಗಿನ ಮಾತುಕತೆ. ಒಂದು ಬೆಳಗ್ಗೆ ಗಂಗಮ್ಮ ತುತ್ತು ತಿನ್ನುತ್ತಾ ಹೇಳಿದಳು, ನಮ್ಮನೆ ಜಮೀನು ಕಡಿಮೆ ಇದೆ. ಪಕ್ಕದ ರಂಗಪ್ಪನ ಜಮೀನನ್ನು ನಮ್ಮ ಹೆಸರಿಗೆ ಮಾಡಿಸ್ಬೇಕು. ಮಗ ರಾಮಣ್ಣ ಅಚ್ಚರಿಯಿಂದ ಕೇಳಿದ, ಅಮ್ಮ, ನಮ್ಮ ಬಳಿ ಸಾಕಷ್ಟು ಇದೆ ಅಲ್ವಾ, ಇನ್ನೇಕೆ? ನಿನ್ನಂಥ ಮಗನಿಂದ ಈ ಮಾತು ಕೇಳ್ಬೇಕಾಯ್ತಾ? ಜನ ಏನ್ ಹೇಳ್ತಾರೆ ಗೊತ್ತಾ? ಗಂಗಮ್ಮನ ಮನೆ ಹಳೇ ಗೌರವ ಕಳೆದುಕೊಂಡಿದೆ ಅಂತ. ರಾಮಣ್ಣ ಮೌನವಾದ. ಅವನು ಅಮ್ಮನ ಮಾತಿಗೆ ಎದುರು ಹೇಳುವ ಧೈರ್ಯವಿರಲಿಲ್ಲ. ಸೊಸೆಯ ಪ್ರವೇಶ. ಅಲ್ಲಿಗೆ ಬಂದಳು ಸೊಸೆ ಸೀತಾ. ಸೀತಾ ಎಂದರೆ ಸಾಮಾನ್ಯ ಹೆಂಗಸು ಅಲ್ಲ. ಬುದ್ಧಿವಂತಿಕೆ, ಸಹನೆ, ಮಾತಿನ ಮಧುರತೆ ಎಲ್ಲವೂ ಒಂದೇ ಜಾಗದಲ್ಲಿ ಸೇರಿದ್ದವು. ಅವಳು ಒಳಗೆ ಬಂದು ಶಾಂತವಾಗಿ ಹೇಳಿದಳು, ಅತ್ತೆ, ಕಾಫಿ ತಗೊಂಡ್ಬನ್ನಿ. ಗಂಗಮ್ಮ ಮುಖ ಕಡುಗಾದರೂ ಕಾಫಿ ತೆಗೆದುಕೊಂಡಳು. ಮನಸ್ಸಿನೊಳಗಿನ ಚಿಂತೆ. ಈ ದುರಾಸೆ ದಿನೇ ದಿನ ಹೆಚ್ಚುತ್ತಿದೆ. ಇದು ಕುಟುಂಬವನ್ನೇ ನಾಶ ಮಾಡಬಹುದು. ಹೀಗೆ ಬಿಟ್ರೆ ಮನೆ ಒಡೆಯುತ್ತದೆ. ಆದರೆ ಅವಳು ತಕ್ಷಣ ಮಾತಾಡಲಿಲ್ಲ. ಅತ್ತೆಯ ಮನಸ್ಸು ಅರ್ಥ ಮಾಡಿಕೊಂಡು ನಿಧಾನವಾಗಿ ಬುದ್ಧಿ ಕಲಿಸುವುದೇ ಅವಳ ಗುರಿ. ಗ್ರಾಮದ ಮಾತುಗಳು. ಆ ಸಂಜೆ ಪಕ್ಕದ ಮನೆ ಲಲಿತಮ್ಮ ಬಂದಳು. ಅವಳು ಗುಟ್ಟಾಗಿ ಹೇಳಿದಳು, ಸೀತಾ, ನಿನ್ನತ್ತೆ ರಂಗಪ್ಪನ ಬಳಿ ಜಮೀನಿಗೆ ಜಗಳ ಶುರು ಮಾಡಿದ್ದಾಳೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಮೊದಲ ಸಂಘರ್ಷ. ರಾತ್ರಿ ಊಟದ ಸಮಯ. ಗಂಗಮ್ಮ ಗಟ್ಟಿಯಾಗಿ ಹೇಳಿದಳು, ನಾಳೆ ರಂಗಪ್ಪನ ಮನೆಗೆ ಹೋಗ್ತೀನಿ. ಜಮೀನಿನ ವಿಷಯ ಇವತ್ತೇ ತೀರ್ಮಾನ ಆಗ್ಬೇಕು. ಸೀತಾ ಧೈರ್ಯ ಮಾಡಿಕೊಂಡು ಮೊದಲ ಬಾರಿ ಮಾತಾಡಿದಳು. ಅತ್ತೆ, ಸ್ವಲ್ಪ ಯೋಚಿಸಿ ನಿರ್ಧಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀನು ನನಗೆ ಬುದ್ಧಿ ಹೇಳ್ತೀಯಾ? ಈ ಮನೆ ನಾನು ಕಟ್ಟಿದ್ದು. ಸೀತಾ ತಲೆ ತಗ್ಗಿಸಿಕೊಂಡಳು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ನಿರ್ಧಾರ ಮೂಡಿತ್ತು. ಸೀತಾಳ ಸಂಕಲ್ಪ. ಆ ರಾತ್ರಿ ಸೀತಾ ದೇವರ ಮುಂದೆ ಕುಳಿತು ಪ್ರಾರ್ಥಿಸಿದಳು. ದೇವರೇ, ದುರಾಸೆಯಿಂದ ಅಂಧಳಾದ ಅತ್ತೆಗೆ ನಾನು ತಪ್ಪಿಲ್ಲದ ರೀತಿಯಲ್ಲಿ ಬುದ್ಧಿ ಕಲಿಸಬೇಕು. ಈ ಮನೆ ಉಳಿಯಬೇಕು. ಅವಳ ಮನಸ್ಸಿನಲ್ಲಿ ಒಂದು ಯೋಚನೆ ಮೊಳಕೆಯೊಡೆದಿತ್ತು. ಮರುದಿನ ಬೆಳಗ್ಗೆ ಸೂರ್ಯ ಇನ್ನೂ ಚೆನ್ನಾಗಿ ಏರಿರಲಿಲ್ಲ. ಆದರೆ ಗಂಗಮ್ಮ ಎದ್ದಾಗಲೇ ಮನಸ್ಸಿನಲ್ಲಿ ಒಂದೇ ಯೋಚನೆ. ಇವತ್ತು ರಂಗಪ್ಪನಿಗೆ ಪಾಠ ಕಲಿಸಬೇಕು. ಅವಳು ಜೋರಾಗಿ ಕೂಗಿದಳು, ಸೀತಾ, ನನ್ನ ಚಪ್ಪಲಿ ತಂದುಕೊಡು. ಸೀತಾ ಶಾಂತವಾಗಿ ಒಳಗಿಂದ ಬಂದಳು. ಅವಳ ಮುಖದಲ್ಲಿ ಯಾವುದೇ ಕೋಪ ಇರಲಿಲ್ಲ. ಆದರೆ ಮನಸ್ಸಿನಲ್ಲಿ ಸ್ಪಷ್ಟವಾದ ಯೋಜನೆಯಿತ್ತು. ಇಗೋ ಅತ್ತೆ ಎಂದು ಚಪ್ಪಲಿ ಕೊಟ್ಟಳು. ಸೀತಾಳ ಮನಸ್ಸಿನ ಆಟ. ಗಂಗಮ್ಮ ಹೊರಗೆ ಹೋಗಲು ಸಿದ್ಧವಾಗುತ್ತಿದ್ದಂತೆ ಸೀತಾ ನಿಧಾನವಾಗಿ ಹೇಳಿದಳು, ಅತ್ತೆ, ಇವತ್ತು ಅಮಾವಾಸ್ಯೆ ಅಲ್ವಾ? ಹೌದು, ಅದಕ್ಕೇನು? ನಿನ್ನೆ ದೇವಾಲಯದಲ್ಲಿ ಪೂಜಾರಿ ಹೇಳ್ತಿದ್ರು, ಅಮಾವಾಸ್ಯೆ ದಿನ ಜಗಳ ಮಾಡಿದ್ರೆ ಅದು 3 ಪಟ್ಟು ತಿರುಗಿ ಬರುತ್ತಂತೆ. ಆದ್ರೆ ಜಮೀನ್ ವಿಷಯ ಬಿಡೋಕಾಗಲ್ಲ ಎಂದಳು. ಗಂಗಮ್ಮ ಒಂದು ಕ್ಷಣ ಮೌನವಾದಳು. ಅವಳ ದುರಾಸೆ ದೊಡ್ಡದಾದರೂ ಮೂಢನಂಬಿಕೆ ಇನ್ನೂ ದೊಡ್ಡದಿತ್ತು. ಗ್ರಾಮದ ಚರ್ಚೆ. ಅದೇ ಸಮಯಕ್ಕೆ ಪಕ್ಕದ ಮನೆ ರಂಗಪ್ಪನ ಹೆಂಡತಿ ಪಾರ್ವತಮ್ಮ ಬಂದಳು. ಪಾರ್ವತಮ್ಮ ಕಣ್ಣೀರು ಹಾಕಿದಳು. ಗಂಗಮ್ಮ, ನಮಸ್ಕಾರ. ಹೇಳು, ಏನ್ ಕೆಲ್ಸ? ನಮ್ಮ ಮನೆ ಜಮೀನಿನ ವಿಷಯ ಸ್ವಲ್ಪ ಶಾಂತಿಯಾಗಿ ಮಾತಾಡೋಣ ಅಂದ್ಕೊಂಡು ಬಂದೆ. ನಿಮ್ಮ ಜಮೀನಿನ ಮೇಲೆ ನನ್ನ ಕಣ್ಣು ಬಿದ್ದಿದೆ. ಇವತ್ತು ತೀರ್ಮಾನ ಆಗ್ಬೇಕು. ಸೀತಾಳ ಪ್ರವೇಶ. ಮಾತಿನ ಶಸ್ತ್ರ. ಸೀತಾ ಮಧ್ಯೆ ನಿಂತು ಹೇಳಿದಳು, ಅತ್ತೆ, ಒಂದು ಮಾತು ಹೇಳಾ? ಈ ಜಮೀನಿನ ವಿಷಯ ಪಂಚಾಯತ್ನಲ್ಲಿ ಮಾತಾಡೋಣ. ಗ್ರಾಮಸ್ಥರ ಮುಂದೆ ತೀರ್ಮಾನ ಆಗ್ಲಿ. ರಂಗಪ್ಪನ ಹೆಂಡತಿ ಆಶ್ಚರ್ಯದಿಂದ, ನಿಜ್ವಾ ಸೀತಾ? ಅದು ಒಳ್ಳೆಯದೇ. ಗಂಗಮ್ಮ ಒಪ್ಪಿಕೊಳ್ಳಬೇಕಾಯಿತು. ಜನರ ಮುಂದೆ ಅವಳು ತಪ್ಪಾಗಿ ಕಾಣಿಸಿಕೊಳ್ಳಲು ಬಯಸಲಿಲ್ಲ. ಪಂಚಾಯತ್ ದಿನ. 3 ದಿನಗಳ ನಂತರ ಗ್ರಾಮದ ದೊಡ್ಡ ಮರದ ಕೆಳಗೆ ಪಂಚಾಯತ್ ಕೂತಿತ್ತು. ಎಲ್ಲರ ಕಣ್ಣು ಗಂಗಮ್ಮನ ಮೇಲೆಯೇ. ಗ್ರಾಮದ ಹಿರಿಯ ಬಸವಣ್ಣ ಕೇಳಿದ, ಗಂಗಮ್ಮ, ನಿಮಗಿನ್ನೇನ್ ಬೇಕು? ನಿಮ್ಮ ಬಳಿ ಸಾಕಷ್ಟು ಜಮೀನಿದೆ. ಇದ್ದದ್ದರಿಂದ ತೃಪ್ತಿ ಇಲ್ಲ, ನಮಗೆ ಇನ್ನಷ್ಟು ಬೇಕು. ಆ ಮಾತು ಕೇಳಿ ಗ್ರಾಮಸ್ಥರು ಗುಸುಗುಸು ಮಾಡಿದರು. ಸೀತಾಳ ಬುದ್ಧಿನಂತ ಪ್ರಶ್ನೆ. ಅಷ್ಟರಲ್ಲಿ ಸೀತಾ ನಿಧಾನವಾಗಿ ಕೇಳಿದಳು, ಅತ್ತೆ, ಒಂದು ಪ್ರಶ್ನೆ. ನಿಮಗೆ ಎಲ್ಲವೂ ಸಿಕ್ಕ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತಾ?
ಗಂಗಮ್ಮ ತಡಕಾಡಿದಳು. ಉತ್ತರ ಇರಲಿಲ್ಲ. ಸೀತಾ ಮುಂದುವರಿಸಿದಳು. ನಾಳೆ ಈ ಜಮೀನು ಸಿಕ್ಕಿದ್ರೆ ಮತ್ತೆ ಪಕ್ಕದ ಜಮೀನು ಬೇಕಾಗುತ್ತೆ ಅಲ್ವಾ? ಗ್ರಾಮಸ್ಥರು ತಲೆ ಅಲೆಯತೊಡಗಿದರು. ಮೊದಲ ಬಿರುಕು. ಗಂಗಮ್ಮನ ಮುಖದಲ್ಲಿ ಮೊದಲ ಬಾರಿಗೆ ಅಸಮಾಧಾನದ ಬಿರುಕು ಮೂಡಿತು. ಈ ಮಾತು ಗಂಗಮ್ಮನ ಹೃದಯಕ್ಕೆ ತಾಗಿತು. ಆದರೂ ಕಥೆ ಮುಗಿದಿಲ್ಲ. ಆ ರಾತ್ರಿ ಗಂಗಮ್ಮ ಒಬ್ಬಳೇ ಕುಳಿತಿದ್ದಳು. ಮನಸ್ಸಿನಲ್ಲಿ ಗೊಂದಲ. ಆ ರಾತ್ರಿ ಮಳೆ ಸುರಿಯುತ್ತಿತ್ತು. ಮನೆಯ ಒಳಗೆ ಮೌನ, ಹೊರಗೆ ಮಳೆ ಶಬ್ದ. ಆದರೆ ಗಂಗಮ್ಮನ ಮನಸ್ಸಿನಲ್ಲಿ ಮಾತ್ರ ಗದ್ದಲ. ಅವಳು ಒಬ್ಬಳೇ ದೇವರ ಕೋಣೆಯಲ್ಲಿ ಕುಳಿತಿದ್ದಳು. ನಾನು ತಪ್ಪು ಮಾಡ್ತಿದ್ದೀನಾ ದೇವರೇ? ಎಲ್ಲ ನನ್ನ ಮನೆಯ ಒಳ್ಳೆಯದಕ್ಕಾಗಿ ಅಲ್ವಾ? ಅವಳ ಕಣ್ಣುಗಳಲ್ಲಿ ಅಳು ಮಿಂಚಿತು. ಆದರೆ ದುರಾಸೆ ಅವಳನ್ನು ಬಿಡಲಿಲ್ಲ. ಸೀತಾಳ ಗುಟ್ಟು ಯೋಜನೆ. ಅಡುಗೆ ಮನೆಯಲ್ಲಿ ಸೀತಾ ಮೌನವಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಸ್ಪಷ್ಟವಾದ ನಿರ್ಧಾರ. ನೇರವಾಗಿ ಹೇಳಿದ್ರೆ ಗಂಗಮ್ಮನಿಗೆ ಅರ್ಥ ಆಗಲ್ಲ. ಅನುಭವದಿಂದಲೇ ಪಾಠ ಕಲಿಸಬೇಕು. ಅವಳು ತನ್ನ ಗಂಡ ರಾಮಣ್ಣನನ್ನು ಕರೆದಳು. ರಾಮಣ್ಣ, ನಾಳೆಯಿಂದ ನೀವು ಮನೆಯ ಎಲ್ಲಾ ಖರ್ಚಿನ ಲೆಕ್ಕ ನನ್ನ ಕೈಗೆ ಬಿಡಿ. ಏಕೆ ಸೀತಾ? ನನ್ನ ಮೇಲೆ ನಂಬಿಕೆ ಇಡಿ. ನಿಮ್ಮ ಅಮ್ಮನಿಗೆ ಹಾನಿಯಾಗದಂತೆ ನಾನು ಎಲ್ಲವನ್ನೂ ನೋಡ್ಕೊಳ್ತೀನಿ. ರಾಮಣ್ಣ ಒಪ್ಪಿಕೊಂಡನು. ಅವನು ಸೀತಾಳ ಬುದ್ಧಿವಂತಿಕೆಗೆ ಗೌರವ ನೀಡುತ್ತಿದ್ದನು. ದುರಾಸೆಯ ಬಲೆಗೆ ಗಂಗಮ್ಮ. ಮರುದಿನ ಸೀತಾ ಗಂಗಮ್ಮನ ಬಳಿ ಬಂದು ಹೇಳಿದಳು. ಅತ್ತೆ, ನಿಮಗೊಂದು ಒಳ್ಳೆಯ ಸುದ್ದಿ. ನಗರದಿಂದ ಒಬ್ಬ ದೊಡ್ಡ ವ್ಯಾಪಾರಿ ಬಂದಿದ್ದಾರೆ. ನಮ್ಮ ಜಮೀನಿಗೆ 3 ಪಟ್ಟು ಬೆಲೆ ಕೊಡ್ತಾರಂತೆ. ಏನು? ನಿಜನಾ? ಎಲ್ಲ ಜಮೀನನ್ನು ಮಾರೋಣ. ಇನ್ನು ದೊಡ್ಡ ಜಮೀನು ಖರೀದಿಸಬಹುದು. ಸೀತಾ ತಲೆಯಾಡಿಸಿದಳು. ಅದು ಅವಳಿಗೆ ಬೇಕಿದ್ದ ಮಾತು. ಸೀತಾಳ ನಾಟಕ. 2 ದಿನಗಳ ನಂತರ ಒಬ್ಬ ವ್ಯಕ್ತಿ ಬಂದನು. ಸೂಟು, ಕಣ್ಣಲ್ಲಿ ಗಂಭೀರತೆ. ಅವನು ಸೀತಾಳ ಪರಿಚಿತ. ಆದರೆ ಗಂಗಮ್ಮಗೆ ಗೊತ್ತಿಲ್ಲ. ವ್ಯಾಪಾರಿ ಗಂಭೀರವಾಗಿ, ನಿಮ್ಮ ಜಮೀನು ಅಮೂಲ್ಯ. ನಾನು ದೊಡ್ಡ ಯೋಜನೆ ಮಾಡ್ತಿದ್ದೀನಿ. ಗಂಗಮ್ಮನ ಕಣ್ಣುಗಳಲ್ಲಿ ಹಣದ ಮಿಂಚು. ಸೀತಾಳ ಷರತ್ತು. ಸೀತಾ ಮಧ್ಯೆ ಹೇಳಿದಳು. ಆದ್ರೆ ಒಂದು ಷರತ್ತಿದೆ. 3 ತಿಂಗಳು ನಂತರವೇ ಹಣ ಸಿಗುತ್ತದೆ. ಅದುವರೆಗೆ ನಮ್ಮ ಮನೆಯ ಎಲ್ಲ ಖರ್ಚು ನಾವ್ಲೇ ನೋಡ್ಕೊಳ್ಬೇಕು. ಗಂಗಮ್ಮ ತಕ್ಷಣ ಅಗ್ಗರಿಸಿ. ಅವಳಿಗೆ ಭವಿಷ್ಯದ ಅಪಾಯ ಕಾಣಲಿಲ್ಲ. ಕಷ್ಟದ ದಿನಗಳು. 1 ತಿಂಗಳು ಕಳೆಯಿತು. ಸೀತಾ ಖರ್ಚು ಕಡಿಮೆ ಮಾಡಲಾರಂಭಿಸಿದಳು. ಆಭರಣಗಳನ್ನು ಅಡವಿಗೆ ಇಡಬೇಕಾಯಿತು. ಮನೆಯ ಸೌಲಭ್ಯಗಳು ಕಡಿಮೆಯಾದವು. ಗಂಗಮ್ಮ ಕೋಪದಿಂದ, ಇದೇನು ಸ್ಥಿತಿ? ನನ್ನಿಂದ ಈ ಕಷ್ಟ? ಅತ್ತೆ, ದೊಡ್ಡ ಹಣಕ್ಕಾಗಿ ಸ್ವಲ್ಪ ತ್ಯಾಗ ಮಾಡ್ಲೇಬೇಕು ಅಲ್ವಾ? ದುರಾಸೆಯ ನೋವು. 2ನೇ ತಿಂಗಳು. ಗಂಗಮ್ಮನಿಗೆ ಹಣದ ಕೊರತೆ ನಿಜವಾಗಿ ತಟ್ಟಿತು. ಅವಳು ಮೊದಲ ಬಾರಿಗೆ ಅಸಹಾಯಳಾದಳು. ಒಂದು ದಿನ ಕಣ್ಣೀರು ಹಾಕುತ್ತಾ ಹೇಳಿದಳು. ಸೀತಾ, ಇಷ್ಟೊಂದು ಕಷ್ಟ ಯಾಕೆ? ಸೀತಾ ಮನಸ್ಸಿನಲ್ಲಿ ತಿಳಿದಳು. ಪಾಠ ಶುರುವಾಗಿದೆ. ಸತ್ಯದ ಹೊಡೆತ. 3ನೇ ತಿಂಗಳು ಆರಂಭವಾಯಿತು. ಗಂಗಮ್ಮನ ಮನಸ್ಸು ಅಶಾಂತವಾಗಿತ್ತು. ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಹಗಲು ಹೊತ್ತು ಒಂದೇ ಯೋಚನೆ, ಹಣ ಯಾವಾಗ ಬರುತ್ತೆ? ಒಂದು ದಿನ ಅವಳು ಸೀತಾಳನ್ನು ಕರೆದಳು. ಸೀತಾ, ಆ ವ್ಯಾಪಾರಿ ಇನ್ನೂ ಯಾಕೆ ಬಂದಿಲ್ಲ? ನನಗೆ ಏನೋ ಭಯ ಆಗ್ತಿದೆ. ಅತ್ತೆ, ದೊಡ್ಡ ವ್ಯಾಪಾರಿಗಳಿಗೆ ಸಮಯ ಸ್ವಲ್ಪ ತಡ ಆಗುತ್ತೆ. ನೀವು ಚಿಂತೆ ಮಾಡಬೇಡಿ. ಸೀತಾ ಮುಖದಲ್ಲಿ ಶಾಂತಿ, ಮಾತಿನಲ್ಲಿ ಸಮಾಧಾನ. ಆದರೆ ಗಂಗಮ್ಮನ ಹೃದಯದಲ್ಲಿ ಮೊದಲ ಬಾರಿಗೆ ಅನುಮಾನ ಹುಟ್ಟಿತು. ಅಪ್ರತ್ಯಾಶಿತ ಸುದ್ದಿ. ಅದೇ ಸಂಜೆ ಗ್ರಾಮದ ಬಸವಣ್ಣ ವೇಗವಾಗಿ ಮನೆಗೆ ಬಂದರು. ಬಸವಣ್ಣ, ಗಂಗಮ್ಮ, ಒಂದು ಮುಖ್ಯ ವಿಷಯ ಹೇಳಬೇಕು. ಏನು ಬಸವಣ್ಣ? ಏನ್ ಹೇಳ್ತೀರಾ? ಗಂಗಮ್ಮ ಆತುರದಿಂದ ನಿಮ್ ಜಮೀನ್ ಖರೀದಿಸಕ್ಕೆ ಬಂದಿದ್ದಾನೆ ಅಂತ ಹೇಳಿದ ವ್ಯಕ್ತಿ ಅವನು ದೊಡ್ಡ ವ್ಯಾಪಾರಿಯಲ್ಲ. ಅವನು ಇಂಥದ್ದೇ ನಾಟಕ ಮಾಡಿ ಹಲವರನ್ನು ಮೋಸ ಮಾಡಿದ್ದಾನೆ ಅಂತ ಸುದ್ದಿ ಬಂದಿದೆ. ಅಯ್ಯೋ ದೇವ್ರೆ, ನನ್ನ ದುರಾಸೆಯಿಂದ ಮನೆ ಹಾಳಾಗ್ಬಿಟ್ಟಿತ್ತಾ? ಗಂಗಮ್ಮ ಉತ್ತರಿಸಲಾರದೆ ಅಳುತ್ತಲೇ ಕುಳಿತಿದ್ದಳು. ಸೀತಾಳ ಸತ್ಯ ಬಹಿರಂಗ. ಸೀತಾ ಮುಂದೆ ಬಂದು ನಿಧಾನವಾಗಿ ಹೇಳಿದಳು. ಅತ್ತೆ, ಭಯ ಪಡ್ಬೇಡಿ. ಆ ವ್ಯಾಪಾರಿ ನಿಜವಾದ ಮೋಸಗಾರ ಅಲ್ಲ. ಅಂದ್ರೆ ಅವನು ನನ್ನ ಪರಿಚಿತ. ನಾನು ಈ ನಾಟಕ ಮಾಡಿಸಿದ್ದು ನಿಮಗೆ ಪಾಠ ಕಲಿಸೋಕೆ. ಏನು? ನನ್ನ ಜೊತೆ ಆಟವಾಡಿದ್ಯಾ? ನನಗೆ ಮೋಸ ಮಾಡಿದ್ಯಾ? ಅತ್ತೆ, ನಿಮ್ಮ ಹಣ ಕಳೆದು ಹೋಗಿಲ್ಲ. ನಿಮ್ಮ ಜಮೀನು ಸುರಕ್ಷಿತವಾಗಿದೆ. ಆದರೆ ನಿಮ್ಮ ದುರಾಸೆ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದೆ ಅನ್ನೋದು ನೀವು ಅನುಭವಿಸಿದ್ದೀರಲ್ಲ? ಮಾತು ಹೃದಯಕ್ಕೆ ತಾಗಿದ ಮಾತು. ಸೀತಾ ಮುಂದುವರೆಸಿದಳು. ಇದ್ದದ್ದರಲ್ಲಿ ತೃಪ್ತಿಯಿಲ್ಲದೆ ಇನ್ನಷ್ಟು ಬೇಕು ಅಂತ ಓಡಿದ್ರೆ
ಕೊನೆಗೆ ಕೈಯಲ್ಲಿದ್ದದ್ದು ಕೈ ತಪ್ಪಬಹುದು. ಗಂಗಮ್ಮ ಮೌನವಾದಳು. ಅವಳ ಕಣ್ಣಿಂದ ನಿಧಾನವಾಗಿ ಕಣ್ಣೀರು ಹರಿಯಿತು. ಮೊದಲ ಒಪ್ಪಿಗೆ. ಸೀತಾ, ನಾನು ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ಹಣದ ಆಸೆಗೆ ನನ್ನ ಮನೆ, ನನ್ನ ಮಗ, ನನ್ನ ಶಾಂತಿಯನ್ನು ಮರ್ತಿದ್ದೀನಿ. ಸೀತಾ ಮೌನವಾದಳು. ಪರಿವರ್ತನೆಯ ಬೆಳಕು. ಆ ರಾತ್ರಿ ಮನೆ ಸಂಪೂರ್ಣ ಮೌನವಾಗಿತ್ತು. ಯಾರೂ ಜೋರಾಗಿ ಮಾತನಾಡಲಿಲ್ಲ. ಆದರೆ ಗಂಗಮ್ಮನ ಮನಸ್ಸಿನಲ್ಲಿ ಮಾತ್ರ ಒಂದು ಭಾರ ಇಳಿದಂತಾಗಿತ್ತು. ಅವಳು ಒಬ್ಬಳೇ ಹಾಸಿಗೆಯಲ್ಲಿ ಕುಳಿತಿದ್ದಳು. ಎಷ್ಟು ದಿನ ದುರಾಸೆಗೆ ದಾಸಿಯಾಗಿದ್ದೆ ನಾನು. ಇದ್ದ ಮನೆ, ಒಳ್ಳೆಯ ಮಗ, ಬುದ್ಧಿವಂತ ಸೊಸೆ ಇವೆಲ್ಲವನ್ನೂ ಕಳೆದುಕೊಳ್ಳುವ ಹಂತಕ್ಕೆ ಬಂದೆ. ಅವಳ ಕಣ್ಣಿಂದ ಕಣ್ಣೀರು ನಿಂತಿರಲಿಲ್ಲ. ಅತ್ತೆಯ ಮೊದಲ ಹೆಜ್ಜೆ. ಬೆಳಿಗ್ಗೆ ಸೀತಾ ಅಡುಗೆ ಮನೆಯಲ್ಲಿದ್ದಳು. ಅಷ್ಟರಲ್ಲಿ ಗಂಗಮ್ಮ ಒಳಗೆ ಬಂದಳು. ಸೀತಾ ಬೆಚ್ಚಿಬಿದ್ದಳು. ಗಂಗಮ್ಮ ಎಂದಿನಂತೆ ಗದರಿಸಬಹುದು ಎಂದುಕೊಂಡಳು. ಆದರೆ ಗಂಗಮ್ಮ ನಿಧಾನವಾಗಿ. ಸೀತಾ, ಏನು ಅತ್ತೆ? ಗಂಗಮ್ಮ ಕ್ಷಣಕಾಲ ಮೌನವಾಗಿದ್ದಳು. ನಂತರ ಹೇಳಿದಳು. ನನ್ನನ್ನು ಕ್ಷಮಿಸ್ಬಿಡು ಮಗಳೇ. ನಿನ್ನ ಮಾತು ಕೇಳಲಿಲ್ಲ. ನನ್ನ ದುರಾಸೆಯಿಂದ ನಿನ್ನನ್ನೂ ನೋಯಿಸಿದ್ದೀನಿ. ಅತ್ತೆ, ನೀವು ತಪ್ಪು ಒಪ್ಕೊಂಡಿದ್ದೀರಲ್ಲ, ಅದೇ ದೊಡ್ಡ ವಿಷಯ. ನೀವು ನನ್ನ ತಾಯಿ ಇದ್ದಂತೆ. ತಾಯಿಗೆ ಕ್ಷಮೆ ಕೇಳುವ ಅಗತ್ಯವೇ ಇಲ್ಲ. ಗಂಗಮ್ಮ ಅತ್ತಿಕೊಂಡಳು. ಮೊದಲ ಬಾರಿಗೆ ಸೊಸೆಯ ಅಪ್ಪುಗೆಯಲ್ಲಿ ತಾಯಿಯ ಮಮತೆ ಕಂಡಳು. ಗ್ರಾಮದ ಮುಂದೆ ಸತ್ಯ. ಅದೇ ದಿನ ಸಂಜೆ ಗಂಗಮ್ಮ ಸ್ವತಃ ಬಸವಣ್ಣನನ್ನು ಕರೆಸಿ ಹೇಳಿದಳು. ಗಂಗಮ್ಮ, ನಾಳೆ ಪಂಚಾಯತ್ ಕರೆದಿರ್ಲಿ. ನನಗೆ ಎಲ್ಲರ ಮುಂದೆ ಒಂದು ಮಾತು ಹೇಳ್ಬೇಕು. ಗ್ರಾಮಸ್ಥರು ಅಚ್ಚರಿಯಾದರು. ಪಂಚಾಯತ್ನಲ್ಲಿ ಪರಿವರ್ತನೆ. ಮರುದಿನ ಗ್ರಾಮದ ದೊಡ್ಡ ಮರದ ಕೆಳಗೆ ಎಲ್ಲರೂ ಸೇರಿದ್ದರು. ಗಂಗಮ್ಮ ಮುಂದೆ ಬಂದು ನಿಂತಳು. ಹಿಂದಿನ ಗಂಗಮ್ಮ ಅಲ್ಲ ಇದು. ಗ್ರಾಮಸ್ಥರೇ, ನಾನು ದುರಾಸೆಗೆ ಒಳಗಾಗಿ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೆ. ಇದ್ದದ್ದರಲ್ಲಿ ತೃಪ್ತಿಯಿಲ್ಲದೆ ಇನ್ನಷ್ಟು ಬೇಕೆಂಬ ಆಸೆಯೇ ನನ್ನ ಶಾಂತಿಯನ್ನು ಕಸಿದುಕೊಂಡಿತ್ತು. ನನ್ನ ಸೊಸೆ ಸೀತಾ ನನಗೆ ಕಠಿಣವಾಗಿ ಅಲ್ಲ, ಬುದ್ಧಿವಂತಿಕೆಯಿಂದ ಪಾಠ ಕಲಿಸಿದಳು. ಇನ್ನು ಮುಂದೆ ನಾನು ಯಾರ ಜಮೀನಿಗೂ ಕಣ್ಣುಹಾಕಲ್ಲ. ನಮ್ಮ ಬಳಿ ಇದ್ದದ್ದನ್ನೇ ಸರಿಯಾಗಿ ಬಳಸಿಕೊಂಡು ಬದುಕುತ್ತೇವೆ. ಮನೆಯೊಳಗಿನ ಹೊಸ ಜೀವನ. ದಿನಗಳು ಕಳೆದಂತೆ ಮನೆಯ ವಾತಾವರಣ ಬದಲಾಗಿದೆ. ಈಗ ಗಂಗಮ್ಮ ಸೀತಾಳ ಜೊತೆ ಕುಳಿತು ಹಳೆಯ ಕಥೆಗಳನ್ನು ಹೇಳುತ್ತಿದ್ದಳು. ಒಂದು ದಿನ ನಗುತ್ತಾ ಹೇಳಿದಳು. ನಿನ್ನಂಥ ಸೊಸೆ ಸಿಕ್ಕಿದ್ದು ನನ್ನ ಪುಣ್ಯ. ಸೀತಾ ಮನಸ್ಸಿನಲ್ಲಿ ಯೋಚಿಸಿದಳು. ಕಠಿಣ ಹೃದಯವು ಪ್ರೀತಿಯಿಂದ ಬದಲಾಗುತ್ತದೆ. ದುರಾಸೆ ಮನುಷ್ಯನನ್ನು ಅಂಧನಾಗಿಸುತ್ತದೆ. ಆದರೆ ವಿವೇಕ, ಸಹನೆ ಮತ್ತು ಪ್ರೀತಿ ಅದೇ ದುರಾಸೆಯನ್ನು ಸೋಲಿಸುತ್ತದೆ.